ಎಲ್ಲರಿಗೂ ನಮಸ್ಕಾರ. ಅಜ್ಜಿ ಹೇಳಿದ ಕತೆಗಳು ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಹಿಂದಿನ ಕಥೆಯಲ್ಲಿ ಸ್ವಾರ್ಥದ ಫಲ ಅನ್ನೋ ಕಥೆಯನ್ನು ಕೇಳಿದ್ವಿ. ಇವತ್ತು ತ್ಯಾಗವೇ ಸಂತೋಷ ಅನ್ನೋ ಇನ್ನೊಂದು ನೀತಿ ಇರೋ ಕಥೆಯನ್ನು ಕೇಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಅಲ್ಲಿ ಕೇಳೋಕೆ ಬಹಳಷ್ಟು ಕಥೆಗಳು ಸಿಗುತ್ತೆ. ಇವತ್ತಿನ ಕಥೆಯನ್ನು ಶುರು ಮಾಡೋಣ. ಕಿರಣ್ ಮತ್ತು ಭರತ್ ಅನ್ನೋ ಹೈಸ್ಕೂಲ್ ಓದ್ತಾ ಇದ್ದ ಇಬ್ಬರು ಸ್ಟೂಡೆಂಟ್ಸ್ ತುಂಬ ಚುರುಕಾಗಿದ್ದರು ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಮುಂದೆ ಇದ್ದರು. ಅವರಿಬ್ಬರು ಉತ್ತಮ ಸ್ನೇಹಿತರಾಗಿದ್ದರು ಹಾಗೂ ಶಿಕ್ಷಕರ ನೆಚ್ಚಿನ ಶಿಷ್ಯರು ಕೂಡ ಆಗಿದ್ದರು. ಅವರಿಬ್ಬರಲ್ಲಿ ಕಿರಣ್ ಅತ್ಯಂತ ಬಡ ಕುಟುಂಬದಿಂದ ಬಂದಿದ್ದವನು. ಅವನ ತಾಯಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ರು. ತಂದೆಗೆ ಸರಿಯಾಗಿ ಕೆಲಸ ಸಿಗ್ತಾ ಇರಲಿಲ್ಲ. ಆರ್ಥಿಕ ಮುಗ್ಗಟ್ಟಿನಿಂದ ತಂಗಿ ಶಾಲೆಗೆ ಹೋಗದೆ ಮನೆಯಲ್ಲಿಯೇ ಇದ್ಲು. ಈ ವಿಷಯ ಅವರ ಶಾಲೆಯಲ್ಲಿ ಎಲ್ಲರಿಗೂ ಗೊತ್ತಿತ್ತು. ಭರತನಿಗೆ ಮನೆಯಲ್ಲಿ ಸ್ವಲ್ಪ ಅನುಕೂಲಕರ ವಾತಾವರಣ ಇತ್ತು. ಒಮ್ಮೆ ಶಾಲೆಯ ಆಡಳಿತ ಮಂಡಳಿಯವರು ಇವರನ್ನು ವೈಯಕ್ತಿಕವಾಗಿ ಭಾಗವಹಿಸುವ ಒಂದು ಸ್ಪರ್ಧೆಗೆ ಕಳುಹಿಸಿಕೊಟ್ರು. ಅದರ ಬಹುಮಾನ ಮೊತ್ತ ದೊಡ್ಡದಾಗಿತ್ತು. ನಾಡಿನ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಸ್ಪರ್ಧಿಗಳು ಆಗಮಿಸಿದ್ರು. ಆದರೆ ಅಂತಿಮ ಸುತ್ತಿಗೆ ಆಯ್ಕೆ ಆದವರು ಕಿರಣ್ ಮತ್ತು ಭರತ್ ಮಾತ್ರ. ಕೊನೆಯ ಸುತ್ತಿನ ಸ್ಪರ್ಧೆ ನಡೆಸೋ ಮುನ್ನ ಸ್ಪರ್ಧೆಯ ಆಯೋಜಕರು ಇವರಿಬ್ಬರಿಗೂ ನೀವು ಈ ಸ್ಪರ್ಧೆಯಲ್ಲಿ ಗೆದ್ದರೆ ಸಿಗುವ ಬಹುಮಾನದ ಹಣವನ್ನು ಏನು ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿದರು. ಆಗ ಕಿರಣ್, ಒಂದು ವೇಳೆ ನಾನು ಗೆದ್ದರೆ ಈ ಹಣದಿಂದ ನನ್ನ ತಾಯಿಗೆ ಚಿಕಿತ್ಸೆ ಕೊಡಿಸಿ ಕಾಯಿಲೆಯನ್ನು ಗುಣಪಡಿಸ್ತೀನಿ, ತಂಗಿಯನ್ನು ಪುನಃ ಶಾಲೆಗೆ ಸೇರಿಸ್ತೀನಿ ಮತ್ತು ಅಪ್ಪನಿಗೆ ಸ್ವಂತ ಉದ್ಯೋಗ ಮಾಡೋಕ್ಕೆ ಸಹಾಯನೂ ಮಾಡ್ತೀನಿ ಅಂತ ಹೇಳ್ತಾನೆ. ಭರತ್, ನಾನು ಗೆದ್ದ ಮೇಲೆ ಹೇಳ್ತೀನಿ ಅಂತ ಹೇಳ್ತಾನೆ. ಅಂತಿಮ ಸುತ್ತಿನ ತೀವ್ರ ಹಣಾಹಣಿಯಲ್ಲಿ ಭರತ್ ಗೆಲ್ತಾನೆ. ಆಗ ಆಯೋಜಕರು ಭರತ್ನ ಕಡೆ ಮುಖ ಮಾಡಿದ್ರು. ಆಗ ಆತ, ನಾನು ಗೆದ್ದ ಈ ಹಣವನ್ನು ನನ್ನ ಸ್ನೇಹಿತ ಕಿರಣ್ಗೆ ಕೊಡ್ತೀನಿ ಅಂತ ಹೇಳ್ದ. ಈ ಹಣ ನನಗಿಂತ ಅವನಿಗೆ ಹೆಚ್ಚು ಅವಶ್ಯಕತೆ ಇದೆ ಅಂತ ಹೇಳ್ದ. ಭರತ್ನ ಮಾತು ಕೇಳಿ ಎಲ್ಲರೂ ಚಪ್ಪಾಳೆಯನ್ನು ತಟ್ಟಿದ್ರು. ಆತ ಕಿರಣ್ಣನ್ನು ವೇದಿಕೆಗೆ ಕರೆದು ಬಹುಮಾನದ ಹಣವನ್ನು ಆಯೋಜಕರಿಂದಲೇ ಅವನಿಗೆ ಕೊಡಿಸ್ದ. ಕಿರಣ್ ತನ್ನ ಸ್ನೇಹಿತನ ತ್ಯಾಗ ಗುಣ ನೋಡಿ ಮೂಕ ವಿಸ್ಮಿತನಾಗಿ ಅವನನ್ನು ತಬ್ಬಿಕೊಂಡು ಜೋರಾಗಿ ಅಳ್ತಾನೆ. ಭರತ್ ತನ್ನ ಉದಾತ್ಮ ಗುಣದಿಂದ ಎಲ್ಲರ ಮನಸ್ಸಿನಲ್ಲಿ ದೊಡ್ಡ ವ್ಯಕ್ತಿಯಾಗಿ ಹೊರಹೊಮ್ಮತಾನೆ. ಇದರ ನೀತಿ ಏನಂದರೆ, ಪಡೆದದಕ್ಕಿಂತ ತ್ಯಾಗದಲ್ಲೇ ಹೆಚ್ಚಿನ ಖುಷಿ ಇದೆ ಅಂತ. ಕೆಲವೊಂದು ಸಲ ನಮಗೆ ಅವಶ್ಯಕತೆ ಇಲ್ಲ ಅಂದರೂ ನಮಗೆ ಜಾಸ್ತಿನೇ ಸಿಗುತ್ತೆ. ಅದನ್ನು ಅವಶ್ಯಕತೆ ಇದ್ದವರಿಗೆ ಕೊಟ್ಟು ಅವರ ಮುಖದಲ್ಲಿ ಕಾಣೋ ಸಂತೋಷನೇ ನಮಗೆ ತುಂಬ ಸಂತೋಷವನ್ನು ಕೊಡುತ್ತೆ. ಇದಾಗಿತ್ತು ಈ ಸಣ್ಣ ಕಥೆಯ ಒಂದು ಅದ್ಭುತವಾಗಿರೋ ನೀತಿ. ಈ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಹಾಗೆ ಇದೇ ರೀತಿ ಬಹಳಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಕತೆಗಳನ್ನು ಕೇಳ್ತಾ ಇರಿ, ಎಂಜಾಯ್ ಮಾಡಿ. ಧನ್ಯವಾದಗಳು.